ಸರಸ್ವತಿ ಪುತ್ರ ಅಂತಂದರು ಲಕ್ಷ್ಮೀ ಪುತ್ರಿ ಅವರು ತುಂಬ ಕಾನ್ಫಿಡೆನ್ಸಲ್ಲಿದ್ದಾರೆ. ಆ ಕಾನ್ಫಿಡೆನ್ಸ್ ಹಾಗೆ ಇರಲಿ ನಿಮಗೆ. ಸಿನಿಮಾ ಬಿಡುಗಡೆ ಆದಮೇಲೆ ಇನ್ನೊಂದು ಸಿನಿಮಾ ಮಾಡುವಂಥ ಧೈರ್ಯ ನಿಮಗೆ ಬರಲಿ ಅಂತ ಹಾರೈಸ್ತೀನಿ. ಪ್ರಭಾಕರ್, ತಿಲಕ್ ಗಂಡ ಹೆಂಡತಿ ತಿಲಕ್ ಅಂದ್ರೆ ಅದೇ ಕೇಳಿದೆ, ಏನಪ್ಪ ಗಂಡ ಆದಿಯೋ ಇನ್ನೂ ಇಲ್ವೋ ಅಂತ. ಇನ್ನೂ ಇಲ್ಲ ಅಂತ, ಆಗೋದು ಇಲ್ಲ ಅಂತ. ಅದು ಯಾಕೆ ಹಂಗೆ ಮುನ್ಸ್ಕೊಂಬಿಟ್ಟವನೋ ಗೊತ್ತಿಲ್ಲ. ಆಗಲಿ ಅಂತ ನಮ್ಮ ಹಾರೈಕೆ. ಗುಡ್ ಲಕ್. ತಿಲಕ್ ಕೇಳಿದ್ರೆ ನೀವೆಲ್ಲ ಕಾಪ ಕಾಣಿಸ್ತೀರ, ಕಾಪಾಗಿ ಕಾಣಿಸ್ತೀರ ಅಂತ. ಆ ಫಿಟ್ನೆಸ್ ಆಗಿದೆ. ಆ ಡ್ರೆಸ್ ಹಾಕಿದ್ರೆ ಎಸ್ ಹೌದಪ್ಪ 50% ಅಲ್ಲಿಗೆ ನ್ಯಾಯ ಸಲ್ಲಿಸ್ದಂಗೆ ಆಗುತ್ತೆ. ಗುಡ್ ಲಕ್ ತಿಲಕ್, ಒಳ್ಳೇದಾಗಲಿ. ಮತ್ತು ಸಂತೋಷ್ ತುಂಬ ಮಜವಾಗಿ ಕಾಣ್ತೀಯಪ್ಪ, ವಂಡರ್ಫುಲ್. ಸ್ವಲ್ಪ ಚಿಕ್ಕ ಚಿಕ್ಕ ಗ್ಲಿಮ್ಸ್ ಕಾಣಿಸಿದ್ರು ಗುಡ್ ಲಕ್, ಒಳ್ಳೇದಾಗಲಿ. ಅರುಣ್ ಗುಡ್ ಲಕ್, ಒಳ್ಳೇದಾಗಲಿ. ಪ್ರಿಯಾ ಹೆಗಡೆ ಅವರೇ, ನೀವು ನಮ್ಮ ಬಾಲಿವುಡ್ನ ಪೂಜಾ ಹೆಗಡೆ ಆಗಲಿ ಅಂತ ಹಾರೈಸ್ತೀವಿ. ರವಿ ಸರ್ ಇದರ ಪಕ್ಕದಲ್ಲಿ ಆಗಲೇ ಪ್ರಶ್ನೆ ಕೇಳಿದ್ರೆ ಯಾರೋ ನ್ಯಾಷನಲ್ ಅವಾರ್ಡ್ ತಗೊಂಡ್ರು ಅಂತ. ನನಗೂ ಒಂದು ನ್ಯಾಷನಲ್ ಅವಾರ್ಡ್ ಕೊಡಿಸಿದ್ರು ಅವರು. ನಮಸ್ತೆ ಮೇಡಮ್ ಅಂತ ಸಿನಿಮಾ ಮಾಡಿ 2 ಅವಾರ್ಡ್ ಕೊಡ. ಎಲ್ಲರೂ ಇಲ್ಲಿ ಸೇರಿದ್ವಿ. ಇವತ್ತು ಒಂದು ಟೀಸರ್ ಬಿಡುಗಡೆ ಆಗಿದೆ. ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಟೀಸರ್ ಇದು. ನನಗಂತೂ ತುಂಬ ಖುಷಿ ಆಯಿತು. ಪ್ರಯತ್ನ ಮಾಡೋ ಎಲ್ಲ ಕಲಾವಿದರಾಗ್ಬೋದು, ತಂತ್ರಜ್ಞ ಆಗ್ಬೋದು, ಕ್ಯಾಮ್ರಾಮನ್ ಅಲ್ಲೆಲ್ಲ ಮೇಲೆ ಕೂತ್ಕೊಂಡ್ಬಿಟ್ಟವ್ರು. ಎಲ್ಲಪ್ಪ ಬಾರ ಕೇಳಿಕೆ. ತುಂಬ ಚೆನ್ನಾಗಿ ಪ್ರತಿಯೊಂದು ಪಾತ್ರವನ್ನ ಮತ್ತೆ ಪ್ಯಾಟರ್ನ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಪೂರ್ವ ಮುದ್ದಾಗಿ ಕಾಣ್ತೀರಾ, ಗುಡ್ ಲಕ್. ಅದು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಗಣೇಶ್ ಅವರೇ, ಸಾಹಿತ್ಯ ಅವ್ರದ್ದು ಸಾಹಿತ್ಯ ಅಭಿ ಭೈರವ ತುಂಬ ಚೆನ್ನಾಗಾಗಲಿ, ಒಳ್ಳೇದಾಗಲಿ. ನಿಮಗೂ ತುಂಬ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ.